Hello everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. A lot of you people were asking for business studies classes. So quick ಆಗಿ ನಾವು 4 marks ನ important questions ಅನ್ನ ಈ ವಿಡಿಯೋದಲ್ಲಿ ಕಲಿತಾ ಹೋಗ್ತೇವೆ. Okay? So number 1 question, that is explain any 4 features of business environment. ನಾವು ಈಗಾಗಲೇ ಹೇಳ್ತೇನೆ, ನಾನು ಒಂದು ವಿಡಿಯೋ ಹಾಕಿದ್ದೇನೆ for the list of questions. Okay? If you only want to see the list of questions, please check out this video. 4 marks ನ 26 questions ಅನ್ನ ಹಾಕಿದ್ದೇನೆ and 8 marks ಗೆ I think around 17 ಕ್ವೆಶ್ಚನ್ಸ್ ಅನ್ನ ಹಾಕಿದ್ದೇನೆ. ಓಕೆ, ಸೊ ಇಷ್ಟನ್ನ ಸ್ಟಡಿ ಮಾಡಿದ್ರು ಕೂಡ ಧಾರಾಳವಾಗಿ ನಿಮಗೆ ಒಳ್ಳೆ ಸ್ಕೋರ್ ಮಾಡಕ್ಕೆ 95 ಪ್ಲಸ್ ಸ್ಕೋರ್ ಮಾಡಕ್ಕೆ ಸಾಕಾಗುತ್ತೆ. ಪ್ರೊವೈಡೆಡ್ ದಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಎಲ್ಲವನ್ನ ಕಲಿಯಿರಿ, ಅದರಲ್ಲಿ ಚಾಯ್ಸ್ ಮಾಡಕ್ ಹೋಗಬೇಡಿ ಅಂತ ನಾನು ಹೇಳ್ತೇನೆ. ಅಂಡ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ನೀಟಾಗಿ ಕಲ್ತ್ರೆ ಡೆಫಿನೆಟ್ ಆಗಿ ಫುಲ್ ಸ್ಕೋರ್ ಮಾಡಬಹುದು. ಓಕೆ, ಸೊ ಟೋಟಲಿ ದೀಸ್ ಆರ್ ದ ಕ್ವೆಶ್ಚನ್ಸ್ ಫ್ರಮ್ 5 ಚಾಪ್ಟರ್ಸ್. 4 ಮಾರ್ಕ್ಸ್ ಗೆ 5 ಚಾಪ್ಟರ್ ಅನ್ನ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಯಾರು ಈವರೆಗೆ ಬಿಸಿನೆಸ್ ಸ್ಟಡೀಸ್ ಅನ್ನ ಕಲೀಲೇ ಇಲ್ಲ ಅಂತವರು ದಯವಿಟ್ಟು ಕೊನೆವರೆಗೆ ವಿಡಿಯೋವನ್ನ ನೋಡಿ. ಓಕೆ, ವೆರ್ ಎವರ್ ರಿಕ್ವೈರ್ಡ್ ಪಾಸ್ ದ ವಿಡಿಯೋ, ರಿಕಾಲ್, memorize and then play it again. Fine. So first question, explain any 4 features of business environment. Now one thing, whenever you write answers for 4 marks questions or 8 marks questions, I would suggest write the meaning. Okay, business environment na meaning anna bardu ನಂತರ ಪಾಯಿಂಟ್ಸ್ ಅನ್ನ ಬರಿತಾ ಹೋಗಿ ನಂತರ ಅದನ್ನ ಎಕ್ಸ್ಪ್ಲನೇಷನ್ ಕೊಡಬೇಕು. ಓಕೆ, ಸೊ ಮೀನಿಂಗ್ ಅನ್ನ ಬರೆದು ನಂತರ ಎಕ್ಸ್ಪ್ಲೇನ್ ಮಾಡೋದು ಒಳ್ಳೆಯದು. Now there are 4 points. Here I have mentioned some of the easy points. ಈ ಸುಲಭವಾಗಿರುವ ಪಾಯಿಂಟ್ಸ್ ಅನ್ನು ಹಾಕಿದ್ದೇನೆ ಇಲ್ಲಿ. ಒಂದು ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್. ಸೊ ಬಿಸಿನೆಸ್ ಎನ್ವೈರನ್ಮೆಂಟ್ ಇಸ್ ಅ ಟೋಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಹೇಳಿದ್ರೆ ಮೇಲಿಂದ ಮೇಲಿಗೆ ನಾನು ಹೇಳ್ತಾ ಹೋಗ್ತೇನೆ. ಸೊ ದಟ್ ನಿಮ್ಗೆ ಏನೆಲ್ಲ ನೆನಪಲ್ಲಿ ಉಳಿತದೆ ಅದೆಲ್ಲ ನೀವು ಎಕ್ಸಾಮ್ ಅಲ್ಲಿ ಬರಿತಾ ಹೋಗ್ಬೇಕು. ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಹೇಳಿದ್ರೆ ಆಲ್ ದೋಸ್ ವಿಚ್ ಆರ್ ಔಟ್ಸೈಡ್ ದ ಬಿಸ್ನೆಸ್. ಓಕೆ, ಟೆಕ್ನಾಲಜಿಕಲ್ ಇರ್ಬೋದು, ಪೊಲಿಟಿಕಲ್ ಎನ್ವೈರನ್ಮೆಂಟ್, ಈ ತರ ಬೇರೆ ಏನೆಲ್ಲ ಎನ್ವೈರನ್ಮೆಂಟ್ ಗಳಿವೆ, ಯಾವ್ದೆಲ್ಲ ಬಿಸ್ನೆಸ್ ಅನ್ನ ಎಫೆಕ್ಟ್ ಮಾಡ್ತವೆ, ಆ ಎಲ್ಲದರ ಸಮ್ ಟೋಟಲ್ ಅನ್ನ ನಾವು ಬಿಸಿನೆಸ್ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ. So business environment is the totality. It is the sum total or aggregate of all the outside forces or external forces. I am repeating it again in the simple English sentences so that you can remember and write for your examinations. ಸೆಕೆಂಡ್ ಒನ್, ಡೈನಾಮಿಕ್ ನೇಚರ್. ಡೈನಾಮಿಕ್ ನೇಚರ್ ಅಂತ ಹೇಳಿದ್ರೆ ಯಾವ್ದು ಸ್ಥಿರವಾಗಿರುವುದಿಲ್ವೋ, ಯಾವ್ದು ಚೇಂಜ್ ಆಗ್ತಾ ಇರುತ್ತಲ್ವೋ ಅದನ್ನ ನಾವು ಡೈನಾಮಿಕ್ ಅಂತ ಹೇಳ್ತೇವೆ. ಸೊ ಬಿಸಿನೆಸ್ ಎನ್ವೈರನ್ಮೆಂಟ್ ಹ್ಯಾಸ್ ಡೈನಾಮಿಕ್ ನೇಚರ್. ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಓಕೆ, ವಿ ನೋ ದಟ್ ನೋ ಬಿಸ್ನೆಸ್ ಈಸ್ ಕಾನ್ಸ್ಟೆಂಟ್ ಅಥವಾ ನೋ ಬಿಸ್ನೆಸ್ ಈಸ್ ಗೋಯಿಂಗ್ ಟು ರಿಮೇನ್ ಸೇಮ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ದ ಎನ್ವೈರನ್ಮೆಂಟ್ ಕೀಪ್ಸ್ ಆನ್ ಚೇಂಜಿಂಗ್. ಪೊಲಿಟಿಕಲ್ ಕಂಡೀಷನ್ಸ್ ಇರ್ಬೋದು, ಟೆಕ್ನಾಲಜಿಕಲ್ ಕಂಡೀಷನ್ಸ್ ಇರ್ಬೋದು, ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇರುತ್ತಲ್ವಾ. ಸೊ ದಟ್ ಇಸ್ ವೈ ಇಟ್ ಈಸ್ ಅ ಡೈನಾಮಿಕ್ ನೇಚರ್. Then uncertainty. Uncertainty means ಯಾವ್ದನ್ನ ನಾವು ಊಹಿಸ್ಲಿಕ್ಕೆ ಆಗುದಿಲ್ವೋ ಅಂತಹ ಸಿಚುವೇಶನ್ ಗಳನ್ನ ನಾವು ಅನ್ಸರ್ಟೈನಿಟಿ ಅಂತ ಹೇಳ್ತೇವೆ. ಸೊ ಅನ್ಸರ್ಟೈನಿಟಿ ಮೀನ್ಸ್ ಇಟ್ ಈಸ್ ಅ ಸಿಚುವೇಶನ್ ವೇರ್ ವಿ ಕೆನಾಟ್ ಪ್ರಿಡಿಕ್ಟ್ ದ ಫ್ಯೂಚರ್. ಸೊ ಬಿಸಿನೆಸ್ ಎನ್ವೈರನ್ಮೆಂಟ್ ಅನ್ನ ನಾವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ವಿ ಡೋಂಟ್ ನೋ ಇನ್ ದ ಕಮಿಂಗ್ ಇಯರ್ ವಾಟ್ ಹ್ಯಾಪನ್ಸ್. ಓಕೆ, ವಾಟ್ ಗವರ್ಮೆಂಟ್ ಪಾಲಿಸಿ ಚೇಂಜಸ್ ವಿಲ್ ಹ್ಯಾಪನ್, ವಾಟ್ ನ್ಯೂ ಟೆಕ್ನಾಲಜಿ is going to come. So business environment is very uncertain, which means we cannot predict it. Okay, you can write these sentences for the explanation. Then fourth one, relativity, which means it differs from country to country, region to region. ನೀವು ನೋಡಿರಬಹುದು, in India we prefer to wear lot of Indian clothes like sarees and all, but US or Italy, France, there they prefer western clothes. Okay, so it differs. Business environment differs from country to country, region to region, it differs. So these are the 4 points. ಮತ್ತೆ ಹೇಳ್ತಾ ಇದ್ದೇನೆ, ಮಕ್ಕಳು ಕೇಳ್ತಾ ಇರ್ತೀರಾ ನೀವು ಬರೀ ಸೈಡ್ ಪಾಯಿಂಟ್ಸ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಮ್ಯಾಮ್? ಸೊ 4 ಮಾರ್ಕ್ಸ್ ಗೆ ಬರೀ ಸೈಡ್ ಪಾಯಿಂಟ್ಸ್ ಅನ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. 8 ಮಾರ್ಕ್ಸ್ ನ ಪ್ರಶ್ನೆಗೆ ಬರೀ ಸೈಡ್ ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಸೈಡ್ ಪಾಯಿಂಟ್ಸ್ ಅನ್ನ ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಬಟ್ ವಿತ್ ಎಕ್ಸ್ಪ್ಲನೇಷನ್ ಬರೆದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ಎಕ್ಸ್ಪ್ಲನೇಷನ್ಸ್ ಆರ್ ಆಲ್ಸೋ ವೆರಿ ಈಸಿ. ನಿಮಗೆ ಓನ್ ಸೆಂಟೆನ್ಸ್ ಅಲ್ಲಿ ಎಷ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಎಕ್ಸ್ಪ್ಲೇನ್ ಮಾಡಿ. ಓಕೆ, ನಾವು ಇಫ್ ಯು ರಿಕ್ವೈರ್ ಆಫ್ಟರ್ ಎವ್ರಿ ಕ್ವೆಶ್ಚನ್ ಪಾಸ್ ದ ವಿಡಿಯೋ ಅಂಡ್ ರಿಕಾಲ್ ದ ಪಾಯಿಂಟ್ಸ್. ಪಾಯಿಂಟ್ಸ್ ಗಳನ್ನ ಒಮ್ಮೆ ಮೆಮರೈಸ್ ಮಾಡ್ಕೊಳ್ಳಿ, ನಂತರ ಮುಂದಿನ ವಿಡಿಯೋವನ್ನ ಪ್ಲೇ ಮಾಡಿ ನೋಡಿ. ಓಕೆ, ಸೊ what are the 4 points for features of business environment? Totality of external forces, relativity, uncertainty and dynamic nature. Okay, now moving on to the next question. Explain any 4 points to explain how important the understanding of business environment for manager is. So this is basically the importance of business environment. 4 points. Now it is a little lengthy. Points are not very short, ಸ್ವಲ್ಪ lengthy ಇದೆ, but ಅರ್ಥ ಮಾಡ್ಕೊಳ್ಳಿ, ಸುಲಭ ಇದೆ. ಓಕೆ, helps to identify opportunities and getting the first mover advantage. ಸೊ ಬಿಸಿನೆಸ್ ಎನ್ವೈರನ್ಮೆಂಟ್ ನಿಂದ ಏನ್ ಹೆಲ್ಪ್ ಆಗುತ್ತೆ, ಯಾಕೆ ಕಲಿಬೇಕು ಬಿಸಿನೆಸ್ ಎನ್ವೈರನ್ಮೆಂಟ್ ಅನ್ನೋದು ಪ್ರಶ್ನೆ. ಸೊ ಐಡೆಂಟಿಫೈ ದ ಅಪರ್ಚುನಿಟೀಸ್, ಅವಕಾಶಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇನ್ ಸಿಂಪಲ್ ಸೆಂಟೆನ್ಸ್, ಇಂಗ್ಲಿಷ್ ಸೆಂಟೆನ್ಸ್ ಇಫ್ ಐ ಹ್ಯಾವ್ ಟು ಸೇ, ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂ ಅಪರ್ಚುನಿಟೀಸ್ ದಟ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಅಂಡ್ ಗ್ರಾಬ್ ದೋಸ್ ಅಪರ್ಚುನಿಟೀಸ್. ಆ ಅಪರ್ಚುನಿಟೀಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಗೆಟಿಂಗ್ ದ ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅಪರ್ಚುನಿಟೀಸ್ ಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಮಾರುತಿ ಉದ್ಯೋಗ್ ಹಿಯರ್. ಸೊ ಮಾರುತಿ ಉದ್ಯೋಗ್, ದೀಸ್ ದ ಕಂಪನಿ ಹೂ ಇಂಟ್ರೊಡ್ಯೂಸ್ಡ್ ಸ್ಮಾಲ್ ಕಾರ್ಸ್ ಇನ್ ದ ಮಾರ್ಕೆಟ್, ರೈಟ್? ಸೊ ಸ್ಮಾಲ್ ಕಾರ್ಸ್ ಅನ್ನ ತಂದಾಗ ಏನಾಯ್ತು, ಮಿಡಲ್ ಕ್ಲಾಸ್ ಗೆ ಹೆಲ್ಪ್ ಆಯ್ತು, ಮಿಡಲ್ ಕ್ಲಾಸ್ ಪೀಪಲ್ ಗೆ ಹೆಲ್ಪ್ ಆಯ್ತು. ದೇ ಕುಡ್ ಆಲ್ಸೋ ಅಫೋರ್ಡ್ ಅ ಕಾರ್. ಸೊ ದೇ ವರ್ ದ ಫಸ್ಟ್ ಕಂಪನಿ ಟು ಐಡೆಂಟಿಫೈ ದಿಸ್ ಅಪರ್ಚುನಿಟಿ ಅಂಡ್ ಯೂಸ್ ಇಟ್.
Second, it helps the firm to identify threats and early warning signals. Threats and early warning signals ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಗೆ ಬೇರೆ ಯಾರು ಕಾಂಪಿಟೇಟರ್ಸ್ ಬರ್ತಾ ಇದ್ದಾರೆ, ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. When you study the business environment, it helps a business to understand its competitors and the actions of competitors also. You can give various examples. ಯಾವ್ದೆಲ್ಲ ಕಾಂಪಿಟೇಟಿಂಗ್ ಕಂಪನೀಸ್ ಗಳಿವೆ ಅವುಗಳ ಎಕ್ಸಾಂಪಲ್ಸ್ ಅನ್ನ ನೀವು ಕೊಡಬಹುದು ಇಲ್ಲಿ. Third one, it helps in tapping useful resources. So resources ಅಂತ ಹೇಳಿದ್ರೆ men, machinery, raw materials, money, everything. These are all the resources. ಸಂಪನ್ಮೂಲಗಳು ಒಂದು ಬಿಸ್ನೆಸ್ ಇರುವಂತಹ ರಿಸೋರ್ಸಸ್. ಎಲ್ಲಾ ರಿಸೋರ್ಸಸ್ ಅನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ, to use this resources in a better, efficient manner, business environment helps us. This explanation you can write. Fourth one, it helps in coping with the rapid changes. Now we have studied that business environment ನಲ್ಲಿ ಎಲ್ಲವೂ ಬದಲಾಗ್ತಾ ಇರುತ್ತೆ. Okay, so business environment is not constant, things keep on changing, it is very uncertain. We have studied here uncertainty. So ಆ ಚೇಂಜಸ್ ಗಳಿಗೆ ನಾವು ಹೊಂದಿಕೊಂಡು ಹೋಗಲಿಕ್ಕೆ business environment help ಮಾಡುತ್ತೆ, helps to cope with. Okay, it helps to cope or match with the changes that are happening in the business environment. So these are the 4 points. You can just pause the video and recall all the 4 points. Helps to identify opportunities and getting the first mover advantage. It helps the firm to identify the threats and early warning signals. It helps in tapping useful resources, and it helps in coping with rapid changes. Moving on to the third question. So third question, explain any 4 challenges that were to be faced by business and industry due to changes in government policy. So ಈ ಗವರ್ಮೆಂಟ್ ಪಾಲಿಸಿಗಳಲ್ಲಿ ಬದಲಾವಣೆ ಆದಾಗ ವಾಟ್ ಆರ್ ದ ಚಾಲೆಂಜಸ್, ಬಿಸ್ನೆಸ್ ಮತ್ತು ಇಂಡಸ್ಟ್ರಿಗಳು ಏನೆಲ್ಲ ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಾರೆ ಅನ್ನೋದು 4 ಪಾಯಿಂಟ್ಸ್. First one, increasing competition. Definitely competition increase ಆಗ್ತಾ ಇದೆ ಅಲ್ವಾ. So Indian companies are facing a lot of competition from foreign companies also. So that is one sentence you can write it. ಮತ್ತೆ ಅದನ್ನ explain ಮಾಡ್ತಾ ಹೋಗಿ. Then more demanding customers. Customers have become more demanding. ಅಂದ್ರೆ customers ತುಂಬಾ ಡಿಮಾಂಡ್ ಮಾಡ್ತಾ ಇದ್ದಾರೆ, ತುಂಬಾ ಕ್ವಾಲಿಟಿ ಬೇಕು, ಒಳ್ಳೆ ಕ್ವಾಲಿಟಿ ಬೇಕು. They want variety of products. Okay, so customers have become more demanding in terms of quality, in terms of variety of products and all. The necessity for change. So change has become a necessity. ಅಂದ್ರೆ ಬದಲಾವಣೆಗಳನ್ನ ಬಯಸ್ತಾ ಇದ್ದಾರೆ ಎಲ್ಲರೂ ಕೂಡ, ಟೆಕ್ನಾಲಜಿಗಳಲ್ಲಿ ಆಗಿರಬಹುದು ಅಥವಾ ಪ್ರಾಡಕ್ಟ್ ನ ಪ್ಯಾಕೇಜಸ್ ಗಳಲ್ಲಿ ಆಗಿರಬಹುದು. ಸೊ ಪೀಪಲ್ ಆರ್ ಡಿಮಾಂಡಿಂಗ್ ಚೇಂಜ್. ಚೇಂಜ್ ಹ್ಯಾಸ್ ಬಿಕಮ್ ಅ ನೆಸೆಸಿಟಿ. ಸೊ ಆಲ್ ದ ಕಂಪನೀಸ್ ಹ್ಯಾವ್ ಟು ಗೋ ಥ್ರೂ ಅ ಲಾಟ್ ಆಫ್ changes in their operations. Then market orientation. Market orientation ಅಂತ ಹೇಳಿದ್ರೆ before and all what companies used to do, they used to produce a product and then sell it to the customers. Okay, ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡೋದು ನಂತರ ಮಾರಾಟ ಮಾಡ್ತಾ ಇದ್ರು. ಈಗ now there is market shift towards market orientation. So which means that now we are studying, which means businesses are studying what the consumers want and then they are producing the goods accordingly. That is market orientation. So explain any 4 challenges that were to be faced by business and industry due to changes in government policy. 4 points, very easy. Increasing competition, more demanding customers, necessity of change for change, and market orientation. Okay, so these 3 questions are from business environment chapter. ಈ 3ರಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಇದೆಯಲ್ಲ, ದಟ್ ಡಯಾಗ್ರಾಮ್, ಪೊಲಿಟಿಕಲ್ ಎನ್ವೈರನ್ಮೆಂಟ್, ಟೆಕ್ನಾಲಜಿಕಲ್, ಸೋಷಿಯಲ್ ಎನ್ವೈರನ್ಮೆಂಟ್ ಅಂಡ್ ಅದನ್ನ ಕೂಡ ಕೇಳುವಂತಹ ಚಾನ್ಸಸ್ ಇದೆ 4 marks ಗೆ. ದೋ ಇಟ್ ಇಸ್ ಅ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್. ಇಫ್ ಇಟ್ ಈಸ್ ಆಸ್ಕ್ಡ್, ಡಯಾಗ್ರಾಮ್ ಮಾಡಿಡಿ ಅಂಡ್ ಒಂದೆರಡು ಸೆಂಟೆನ್ಸ್ ಅಲ್ಲಿ ಎಲ್ಲ ಎನ್ವೈರನ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಇನ್ ಕೇಸ್ ದಟ್ ಈಸ್ ಆಸ್ಕ್ಡ್. ಬಟ್ ಅದರ್ವೈಸ್ ಕ್ವೆಶ್ಚನ್ ಬ್ಯಾಂಕ್ ನಲ್ಲಿ ಇರುವಂತಹ ಈ 3 ಕ್ವೆಶ್ಚನ್ಸ್, ಈ 3ರಲ್ಲಿ ಒಂದು ಕ್ವೆಶ್ಚನ್ ಬರಬಹುದು ಫಾರ್ 4 marks. Now moving on to the next question. So all right, one chapter complete ಆಯ್ತು. Out of that one question will come from the previous 3 questions. So ಈಗ ಸೆಕೆಂಡ್ ಚಾಪ್ಟರ್ ಗೆ ಮೂವ್ ಮಾಡ್ತಾ ಇದ್ದೇವೆ. Then we have 4 chapters to complete. Okay, ಕ್ವಿಕ್ ಆಗಿ ನಾವು ಮುಗಿಸ್ತಾ ಹೋಗೋಣ. So explain any 4 types of tests used for selection of employees. So this is from staffing chapter. Very easy, very simple. 4 tests. ಯಾವ ಸೆಲೆಕ್ಷನ್ ಆಫ್ ಎಂಪ್ಲಾಯಿ ಇದೆಯಲ್ಲ ಅದಕ್ಕೆ ಯಾವ ಟೆಸ್ಟ್ ಗಳನ್ನ ಕಂಪನೀಸ್ ಕಂಡಕ್ಟ್ ಮಾಡ್ತಾರೆ. ಎನಿ 4 ಟೆಸ್ಟ್ ಅನ್ನು ಕೇಳಿದ್ದಾರೆ. One is intelligence test. Intelligence test ಅಲ್ಲಿ what are we going to measure? We are going to measure the IQ level, intelligence quotient of the person. Okay, in order to judge the judgment ability and decision making skills of a person, of the candidate. So judgment ಯಾವ ರೀತಿ ಮಾಡ್ತಾರೆ, ಡಿಸಿಷನ್ಸ್ ಯಾವ ರೀತಿ ಒಂದು ಕ್ಯಾಂಡಿಡೇಟ್ ಮಾಡ್ತಾರೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿ. Then second one is aptitude test. Now I'm making it very clear, it is APTI. Okay, it is aptitude test, not attitude. ತುಂಬಾ ಮಕ್ಕಳು attitude test ಅಂತ ಬರೀತಾರೆ, ಇಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. It is aptitude. Okay, ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿದ್ರೆ ಹೌ ದ ಕ್ಯಾಂಡಿಡೇಟ್ ಈಸ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್, ಹೊಸ ಸ್ಕಿಲ್ಸ್ ಗಳನ್ನು ಎಷ್ಟು ಬೇಗ ಅವರು ಕಲಿತಾರೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಮಾಡುವಂತಹ, ಕಂಡಕ್ಟ್ ಮಾಡುವಂತಹ ಟೆಸ್ಟ್ ಇಸ್ ದ ಆಪ್ಟಿಟ್ಯೂಡ್ ಟೆಸ್ಟ್. ಓಕೆ, ರೈಟ್ ಇನ್ ಯೋರ್ ಓನ್ ವರ್ಡ್ಸ್. ದೆನ್
Then third one, personality test. Personality test is conducted in order to understand how mature the person is, what are his reactions, how is the emotion of the person. So emotion, reactions and how he behaves in a particular situations. ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. Then fourth one is a trade test. Trade test is being conducted to understand how qualified a person is in his job. ಅವನಿಗೆ ಅವನ ಕೆಲಸದ ಬಗ್ಗೆ ಎಷ್ಟು ಗೊತ್ತಿದೆ ಅದನ್ನ ಅರ್ಥಕೊಳ್ಳಿಕ್ಕೆ ಈ ಟೆಸ್ಟ್, ಟ್ರೇಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಯು ಕ್ಯಾನ್ ರೈಟ್ ಇನ್ ಸಿಂಪಲ್ ಇಂಗ್ಲಿಷ್ ಸೆಂಟೆನ್ಸಸ್. ನೋ ನೀಡ್ ಆಫ್ ಥಿಂಕಿಂಗ್ ಅಬೌಟ್ ಗ್ರಾಮರ್ ಅಂಡ್ ಆಲ್ ಆಫ್ ದೋಸ್ ಥಿಂಗ್ಸ್. ನಿಮ್ಗೆ ಎಷ್ಟು ಗೊತ್ತಿದೆ ಅದನ್ನ ಸಿಂಪಲ್ ಆಗಿ ನೀವು ಬರೀತಾ ಹೋಗಿ ಎಕ್ಸ್ಪ್ಲನೇಷನ್. ಓಕೆ, ಅಷ್ಟು ಎಕ್ಸ್ಪ್ಲನೇಷನ್ ಕೊಡೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಸೈಡ್ ಪಾಯಿಂಟ್ಸ್ ಅನ್ನಾದ್ರೂ ಕರೆಕ್ಟ್ ಆಗಿ ಕಲ್ತ್ಕೊಂಡು ಬರೀರಿ. ಸೊ ಟೋಟಲಿ 4 ಟೆಸ್ಟ್ ಐ ಹ್ಯಾವ್ ಮೆನ್ಷನ್. ಇನ್ನೊಂದಿದೆ ಇಂಟ್ರೆಸ್ಟ್ ಟೆಸ್ಟ್. ಯಾವ್ದಾದ್ರು ಮರ್ತೋದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಟೆಸ್ಟ್. ಓಕೆ, so 4 types of test used in selection of employee are intelligence test, aptitude test, personality test and trade test. Moving on to the next question. Next question, explain the internal sources of recruitment. It's a very easy question. Internal sources of recruitment we have only 2. What are those? Transfer and promotion. Okay, so transfer ಮತ್ತು promotion, these were the internal sources of recruitment. Meaning ಬರಿಬೇಕು and you have to explain a little. So transfer ಅಂತ ಹೇಳಿದ್ರೆ what? It is shifting of an employee from one position to another position or one job to another job or one place to another place. Okay, there is no change in the responsibility. ಅವನ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಯಾವುದೇ ಚೇಂಜ್ ಇರೋದಿಲ್ಲ. ಪೇ ಇನ್ಕ್ರೀಸ್ ಆಗೋದಿಲ್ಲ, ಸ್ಯಾಲರಿ ಇನ್ಕ್ರೀಸ್ ಆಗೋದಿಲ್ಲ, ಡ್ಯೂಟೀಸ್ ಇನ್ಕ್ರೀಸ್ ಆಗೋದಿಲ್ಲ. ಜಸ್ಟ್ he is moved from one job to another job. Okay, so that is transfer. So basically we call that transfer is horizontal movement. ಯಾವುದೇ ರೆಸ್ಪಾನ್ಸಿಬಿಲಿಟಿ, ಪೇ ಅಥವಾ ಡ್ಯೂಟೀಸ್ ಅಲ್ಲಿ ಇನ್ಕ್ರಿಮೆಂಟ್ ಇರೋದಿಲ್ಲ. there is only the movement, horizontal movement of employee. Promotion ಅಂತ ಹೇಳಿದ್ರೆ promotion, it means we are filling the higher level jobs. Okay, from the lower position a person is or an employee is promoted to a higher level job. That is promotion. So promotion is a vertical movement of an employee, and here there is increase in the salary increase ಆಗುತ್ತೆ, ಜೊತೆಗೆ ರೆಸ್ಪಾನ್ಸಿಬಿಲಿಟಿ increase ಆಗುತ್ತೆ, ಡ್ಯೂಟೀಸ್ ಕೂಡ ಆಡ್ ಆನ್ ಆಗುತ್ತೆ. ಸೊ ಅಟ್ ಲೀಸ್ಟ್ ಅಷ್ಟನ್ನಾದ್ರೂ ನೀವು ಎಕ್ಸ್ಪ್ಲೈನ್ ಮಾಡಿ. If possible, at least explain so much, whatever I have put. Transfer and promotion are the 2 internal sources of recruitment. Okay, we'll move on to the next question. Okay, so the next question is, how does training and development of employees benefit the organization? So employees ಅನ್ನು ಟ್ರೈನ್ ಮಾಡಿದಾಗ ಅದು ಆರ್ಗನೈಸೇಷನ್ ಗೆ ಯಾವ ರೀತಿ ಬೆನಿಫಿಟ್ ಅನ್ನು ಕೊಡ್ತದೆ? ಫಸ್ಟ್ ಒನ್ ಇಸ್ ರೆಡ್ಯೂಸಸ್ ವೇಸ್ಟೇಜ್ ಆಫ್ ಎಫರ್ಟ್ಸ್ ಅಂಡ್ ಮನಿ. ಓಕೆ, ಎಫರ್ಟ್ಸ್ ಪ್ರಯತ್ನಗಳು ಮತ್ತು ಮನಿ ವೇಸ್ಟೇಜ್ ಅನ್ನ ಇದು ರೆಡ್ಯೂಸ್ ಮಾಡ್ತದೆ when the employees are well trained. Second one, equips future managers. So managers ಗಳನ್ನ ಅದು ರೆಡಿ ಮಾಡ್ತದೆ. In case of emergency situations, employees can take up the position of future managers. Okay, that is another benefit. Third one, increases employee morale and reduces absenteeism and employee turnover. So when employees are well trained, properly trained, employee morale ಅಂತ ಹೇಳಿದ್ರೆ it is a sort of high level of satisfaction in the employees. So employees ಗಳಲ್ಲಿ ತೃಪ್ತಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. absenteeism ಅಂದ್ರೆ ಪದೇ ಕೆಲಸಕ್ಕೆ ರಜಾ ಹಾಕೋದನ್ನ ಅದು ಕಡಿಮೆ ಮಾಡುತ್ತೆ ಯಾವುದು ಟ್ರೈನಿಂಗ್. ಅಂಡ್ ಎಂಪ್ಲಾಯಿ ಟರ್ನ್ ಓವರ್ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಲೀವಿಂಗ್ ದ ಜಾಬ್, ಕ್ವಿಟ್ಟಿಂಗ್ ದ ಆರ್ಗನೈಸೇಷನ್, ಕೆಲಸವನ್ನ ಬಿಟ್ಟು ಹೋಗುವಂತದ್ದು. ಸೊ ಅದನ್ನ ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಫೋರ್ತ್ ಒನ್, ಎನ್ಹಾನ್ಸಸ್ ಎಂಪ್ಲಾಯಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ದಿಸ್ ಟ್ರೈನಿಂಗ್ ಇಟ್ ಮೇಕ್ಸ್ ದ ಎಂಪ್ಲಾಯೀಸ್ ಎಫಿಷಿಯಂಟ್, ಎಂಪ್ಲಾಯೀಸ್ ಅನ್ನ ಎಫಿಷಿಯಂಟ್ ಅನ್ನಾಗಿ ಮಾಡುತ್ತೆ, ಪ್ರಾಫಿಟ್ಸ್ ಇನ್ಕ್ರೀಸ್ ಮಾಡುತ್ತೆ. ಸೊ ಎನ್ಹಾನ್ಸಸ್ ಎಂಪ್ಲಾಯಿ ಪ್ರೊಡಕ್ಟಿವಿಟಿ. So what are the 4 points? The benefits of training to the organization are reduces wastage of efforts and money, equips future managers, increases employee morale and reduces absenteeism and employee turnover. ಇಷ್ಟು ನೆನ್ಪಿಡಿದ್ರೆ ಬರೀರಿ, ಇಲ್ಲದಿದ್ರೆ at least increases employee morale ಅನ್ನ ಅಷ್ಟನ್ನಾದ್ರೂ ಬರೀರಿ. Okay, then enhances employee productivity. So these are the 4 points. So totally staffing ಅಲ್ಲಿ 3 questions ಇತ್ತು. ಇದರಿಂದ ಒಂದು ಕ್ವೆಶ್ಚನ್ ಬರುತ್ತೆ. ಫ್ರಮ್ ಕ್ವೆಶ್ಚನ್ ನಂಬರ್ 3 to 6 ಒಂದು ಕ್ವೆಶ್ಚನ್ ಬರುತ್ತೆ. ಸೊ ಚೆನ್ನಾಗಿ ಸ್ಟಡಿ ಮಾಡಿ ಸೈಡ್ ಪಾಯಿಂಟ್ಸ್ ಅನ್ನ ಅಂಡ್ ಎಕ್ಸ್ಪ್ಲನೇಷನ್ ಎಷ್ಟಾಗುತ್ತೆ ಅಷ್ಟು ಕೊಡಿ. ಓಕೆ, ಸೊ 2 chapters we completed successfully so far. If you liking the video, please give it a like and share it with your friends also. And all the last minute learners, please mark your attendance in the comment section. We shall move to the next chapter. Okay, coming to the next chapter, very important chapter, marketing. ದಯವಿಟ್ಟು ಇದನ್ನ ಸ್ಕಿಪ್ ಮಾಡಬೇಡಿ for 4 marks as well as for 8 marks. ಯಾಕಂದ್ರೆ 4 marks ಗೆ 2 questions you are going to get out of all the questions of marketing. Okay, so first question from marketing is, discuss briefly any 4 differences between selling and marketing. Now we have to move a little fast. ಯಾಕಂದ್ರೆ already 15 minutes ಆಯ್ತು. So we are moving a little fast. Okay, so first one, part of the process versus wider term. So differences ಕೇಳಿದ್ದಾರೆ ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್ ಗೆ. ಪಾರ್ಟ್ ಆಫ್ ದ process, selling is a part of the process. Okay, and wider term ಯಾವುದು? Marketing is a wider term. It is a big concept. It includes many other things.
Second one, transfer of the title versus satisfying consumer needs. So selling is only concerned with the transfer of the title. ಅಂದ್ರೆ ಒಂದು ಗೂಡ್ಸ್ ಅನ್ನ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಕನ್ಸ್ಯೂಮರ್ ಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಸೆಲ್ಲಿಂಗ್ ಮಾಡುತ್ತೆ. ವೆರಾಸ್ marketing focuses on satisfying the needs of the consumer. Third one, profit through maximizing sales versus customer satisfaction. So selling focuses on making profit through how maximizing sales. So ಎಷ್ಟು ಸೇಲ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ ಪ್ರಾಫಿಟ್ ಬರುತ್ತೆ. That is the concept of selling. Whereas marketing is profit maximization through customer satisfaction. Okay, customer satisfy ಆದಾಗ ಮಾತ್ರ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. That is the concept of what marketing. Fourth one, start and end of the activities. So marketing is the start of the activity. Okay, so marketing starts much before the production happens. So production ಆಗೋಕ್ಕಿಂತ ಮೊದಲೇನೆ marketing start ಆಗುತ್ತೆ. But selling is the end of the activity. So ಕೊನೆಗೆ ಆಗುವಂತದ್ದು selling. Okay, marketing is the start, selling is the end. So these are the 4 points for differences between selling and marketing. Please pause the video and recall all of these 4 points again. Memorize it. If needed, have a notebook and pen. Write down so that you can remember. Now, next question, 8th one. Explain the elements of marketing mix. Now, if possible, marketing mix na meaning anna bardu ನಂತರ ಈ ಪಾಯಿಂಟ್ಸ್ ಗಳನ್ನ ಬರೆಯೋದು ಒಳ್ಳೆಯದು. Okay, so 4 elements of marketing mix we have, that is product, price, place and promotion. So product ಅಂತ ಹೇಳಿದ್ರೆ it is any commodity, any good, okay, which is offered for a value, that is a product. Examples ಎಷ್ಟು ಬೇಕಾದರೂ ಕೊಡಬಹುದು. Your cell phones, water bottles, televisions, everything that we can see. Tangible and intangible both are coming under product. Okay na. Second one, price ante helidre it is the money, bele. Okay, what amount we are paying to get a particular product, that is the price. Third one, place ante helidre how we are going to transfer the product from the manufacturer to the consumer. ಯಾವ ರೀತಿ ಅದು ಸೇಲ್ ಆಗುತ್ತೆ from the manufacturer to the consumer, which places the product is available, physical distribution ಇದೆಲ್ಲ place ಅಲ್ಲಿ ಬರುತ್ತೆ. Then promotion ಅಂತ ಹೇಳಿದ್ರೆ how we are making aware about our products to the consumer. So ಗ್ರಾಹಕರಿಗೆ ನಮ್ಮ ಪ್ರಾಡಕ್ಟ್ ನ ಬಗ್ಗೆ ನಾವು ಯಾವ ರೀತಿ ತಿಳುವಳಿಕೆ ನೀಡ್ತೇವೆ, that is promotion. ಇದರಲ್ಲಿ ಏನೆಲ್ಲ ಬರುತ್ತೆ, advertising, sales promotion, publicity, public relations, all these are coming under promotion. So very quickly I have given you the meaning of product, price, place and promotion. ಎಷ್ಟು ನೆನಪಲ್ಲಿ ಉಳಿತದೆ ಅದೆಲ್ಲವನ್ನ ಬರೀರಿ. ಓಕೆ, and please don't comment that ಮ್ಯಾಮ್ ಇಂಗ್ಲಿಷ್ ಅಲ್ಲೇ ಕ್ಲಾಸ್ ಮಾಡಿ, ಮ್ಯಾಮ್ ಕನ್ನಡದಲ್ಲೇ ಕ್ಲಾಸ್ ಮಾಡಿ, ಅದು ಸಾಧ್ಯ ಇಲ್ಲ. ಓಕೆ, ಬಿಕಾಸ್ ಐ ಆಮ್ ಕೀಪಿಂಗ್ ಇನ್ ಮೈಂಡ್ ಆಲ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್. ಹಾಗಾಗಿ ಇಂಗ್ಲಿಷ್ ಕನ್ನಡ ಎರಡನ್ನ ಮಿಕ್ಸ್ ಮಾಡಿ ನಾನು ಟೀಚ್ ಮಾಡೋದು. Most of you are used to it now with my style of teaching, and those who want classes only in English or only in Kannada, please don't mind. Okay, the next question is, state any 4 features of specialty products. So specialty products are those products where the customers have to put some special or extra efforts to buy those products. Okay, examples are paintings, antiques, some exclusive diamond jewelry. ಇದಕ್ಕೆಲ್ಲ ನಾವು ಕಲೆಕ್ಷನ್ಸ್ ಗಳನ್ನ ನೋಡ್ತೇವೆ, ಅನಲೈಸ್ ಮಾಡ್ತೇವೆ, ಎಫರ್ಟ್ಸ್ ಗಳನ್ನ ಹಾಕ್ತೇವೆ, ನಂತರ ಪರ್ಚೇಸ್ ಮಾಡ್ತೇವೆ. Okay, that is specialty products. So features ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ಡಿಮಾಂಡ್ ಇಸ್ ಲಿಮಿಟೆಡ್. ಓಕೆ, ದ ಡಿಮಾಂಡ್ ಫಾರ್ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಆರ್ ಲಿಮಿಟೆಡ್. ತುಂಬಾ ಡಿಮಾಂಡ್ ಯಾರು ಮಾಡೋದಿಲ್ಲ ಇದನ್ನ. ಸೆಕೆಂಡ್ ಒನ್, ಇಟ್ ಇಸ್ ಕಾಸ್ಟ್ಲಿ. ಆಬ್ವಿಯಸ್ಲಿ ನೀವು ಪೇಂಟಿಂಗ್ಸ್ ಗಳನ್ನ ನೋಡಬಹುದು, ಎಕ್ಸಿಬಿಷನ್ ಅಲ್ಲಿ ಇಟ್ಟಿರ್ತಾರಲ್ಲ ಆ ಪೇಂಟಿಂಗ್ಸ್ ಗಳು, ಅಥವಾ ಎಕ್ಸ್ಕ್ಲೂಸಿವ್ ದೀಸ್ ಡೈಮಂಡ್ ಜ್ಯುವೆಲರೀಸ್ ಇಸ್ ಆರ್ ವೆರಿ ಕಾಸ್ಟ್ಲಿ. ಸೊ ದೀಸ್ ಪ್ರಾಡಕ್ಟ್ಸ್ ಆರ್ ಹೈಲಿ ಎಕ್ಸ್ಪೆನ್ಸಿವ್. ಅಗ್ರೆಸಿವ್ ಪ್ರಮೋಷನ್ ಈಸ್ ರಿಕ್ವೈರ್ಡ್. ಸೊ ಇದನ್ನ ಪ್ರಮೋಟ್ ಮಾಡಬೇಕು, ಅಗ್ರೆಸಿವ್ಲಿ ಪ್ರಮೋಟ್ ಮಾಡಬೇಕಂದ್ರೆ ತುಂಬಾ ಪ್ರಯತ್ನ ಪಟ್ಟು ಪ್ರಮೋಷನ್ ಮಾಡಲೇಬೇಕು, ಅದರ್ವೈಸ್ ಡಿಮಾಂಡ್ ವಿಲ್ ನಾಟ್ ಬಿ ಕ್ರಿಯೇಟೆಡ್. Then after sales services are important. So sale ಆದ ನಂತರ ಕಂಪನಿ ಏನೆಲ್ಲ ಸರ್ವಿಸಸ್ ಗಳು ಕೊಡ್ತವೆ, ರೋಲ್ಸ್ ರಾಯ್ಸ್ ಇರಬಹುದು, ಎಸ್ಪೆಷಲಿ ದೀಸ್ ಕಾರ್ಸ್, ಎಕ್ಸ್ಕ್ಲೂಸಿವ್ ಕಾರ್ಸ್. ಆಫ್ಟರ್ ಸೇಲ್ ಸರ್ವಿಸಸ್ becomes very important. So specialty products na 4 features are: demand is limited, it is very costly, aggressive promotion is required, and after sales services becomes important. Next question, briefly explain 4 characteristics of industrial product. Now industrial product anta helidre enu, the machineries, the big machinery, tools, equipments, all these that are used in factories, that are industrial products. Okay, so industrial products na features ಏನು. So ಇಲ್ಲಿ ಕೂಡ ಹಾಗೆ specialty product na meaning ಅನ್ನ ಬರೀರಿ, industrial product na meaning ಅನ್ನ ಬರೆದು ನಂತರ explain ಮಾಡಿ. Okay, now ನಂಬರ್ ಆಫ್ ಬೈಯರ್ಸ್. ಸೊ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡುವವರ ಸಂಖ್ಯೆ ಕಡಿಮೆ. ಯಾಕಂತ ಹೇಳಿದ್ರೆ ಯಾರ ಹತ್ರ ಫ್ಯಾಕ್ಟರಿ ಇದೆ, ಯಾರ ಹತ್ರ ದೊಡ್ಡ ದೊಡ್ಡ ಕಂಪನಿ ಇದೆ, ಅವರು ಮಾತ್ರ ಅದನ್ನ ಪರ್ಚೇಸ್ ಮಾಡ್ತಾರೆ, ಮೆಷಿನ್ ಗಳನ್ನ. ನಾವು ಮೆಷಿನ್ಸ್ ಗಳನ್ನ ನಾವು ಪರ್ಚೇಸ್ ಮಾಡೋದಿಲ್ಲ ಅಲ್ವಾ. ಸೊ ನಂಬರ್ ಆಫ್ ಬೈಯರ್ಸ್ ಆರ್ ಲಿಮಿಟೆಡ್ ಹಿಯರ್. ಓಕೆ, ನಂಬರ್ ಆಫ್ ಬೈಯರ್ಸ್ ಲಿಮಿಟೆಡ್. ದೆನ್ ಚಾನಲ್ ಲೆವೆಲ್. ಸೊ ಚಾನಲ್ ಲೆವೆಲ್ ವಿಲ್ ಬಿ ಹಿಯರ್ ಶಾರ್ಟ್. ತುಂಬಾ ಹೋಲ್ಸೇಲರ್ಸ್, ರಿಟೇಲರ್ಸ್ ಇದಕ್ಕೆಲ್ಲ ಇರೋದಿಲ್ಲ. ಡೈರೆಕ್ಟ್ ಆಗಿದ್ದು ಮ್ಯಾನುಫ್ಯಾಕ್ಚರರ್ ಇಂದ ಇನ್ನೊಂದು ಮ್ಯಾನುಫ್ಯಾಕ್ಚರರಿಗೆ ಹೋಗುತ್ತೆ. ಓಕೆ, ಇಟ್ ಇಸ್ ನಾಟ್ ಗೋಯಿಂಗ್ ಟು ದ ಕನ್ಸ್ಯೂಮರ್, ಇಟ್ ಇಸ್ ಗೋಯಿಂಗ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಟು ಅನದರ್ ಮ್ಯಾನುಫ್ಯಾಕ್ಚರರ್.
ದೆನ್ ಲೀಸಿಂಗ್ ಔಟ್ ಅಂತ ಹೇಳಿದ್ರೆ ಹೆಚ್ಚಾಗಿ ಈ ಹೆವಿ ಮೆಷಿನರೀಸ್ ಗಳನ್ನ ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ನಾಟ್ ಪರ್ಚೇಸಿಂಗ್ ಇಟ್ ಬಟ್ ದೇ ಆರ್ ಟೇಕಿಂಗ್ ಇಟ್ ಆನ್ ಲೀಸ್. ದಿಸ್ ಇಸ್ ಅ ನ್ಯೂ ಟ್ರೆಂಡ್. ಯಾಕಂದ್ರೆ ಹೆವಿ ಮೆಷಿನರೀಸ್ ಗಳನ್ನ ಪರ್ಚೇಸ್ ಮಾಡಬೇಕಿದ್ರೆ ಯು ಹ್ಯಾವ್ ಟು ಪೇ ಮೋರ್ ಮನಿ. ಸೊ ಲೀಸ್ ಇಸ್ ಅ ಚೀಪರ್ ಆಪ್ಷನ್. ಸೊ ಲೀಸಿಂಗ್ ಔಟ್ ಇಸ್ ಅ ನ್ಯೂ ಟ್ರೆಂಡ್. ಅಂಡ್ ಡಿರೈವ್ಡ್ ಡಿಮಾಂಡ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಗಳಿಗೆ ಡಿಮಾಂಡ್ ಎಲ್ಲಿಂದ ಬರುತ್ತೆ? ದ ಡಿಮಾಂಡ್ ಇಸ್ ಡಿರೈವ್ಡ್ ಫ್ರಮ್ ದ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಸೊ ಎಷ್ಟು ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಗೆ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೋ ಅಷ್ಟೇ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಗೂ ಕೂಡ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ. Okay, so derived demand means it is the demand for industrial products are derived from consumer products. Clear? Alright, question number 11. State any 4 considerations to be kept in mind while choosing a brand name. So what is a brand? All those names that you see, Lux, Colgate, Sensodyne, Pepsodent, all these are the names of the brand. Okay, so ಈ brand name ಅನ್ನ ನಾವು choose ಮಾಡುವಾಗ ಏನೆಲ್ಲ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕು? Very simple it is. First one is a brand name should be short. ಎಷ್ಟು ಸಣ್ಣದಿರುತ್ತೆ ಅಷ್ಟು ಸಣ್ಣದಾಗಿ brand name ಅನ್ನ ಇಡಬೇಕು. It should be easy to pronounce ಮಾಡ್ಲಿಕ್ಕೆ ಈಸಿ ಆಗಿರಬೇಕು. So that easily you can go to shop and ask for the product. Second one, a brand should suggest the product's benefits and qualities. So a brand name ಅನ್ನ ಕೇಳಿದಾಗ ಆ ಪ್ರಾಡಕ್ಟ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ Sensodyne reduces sensitivity ಅಲ್ಲ, ಎಕ್ಸಾಂಪಲ್ ಅನ್ನ ಕೂಡ ಕೊಡಬಹುದು. Third one, a brand name should be distinctive ಅಂತ ಹೇಳಿದ್ರೆ it should be different. Okay, it should be different from the competitors. So distinctive. Then a brand name should be adaptable to packaging and labeling requirements. So packaging ಮತ್ತು labeling requirements ಗೆ adapt ಆಗುವಾಗಿರಬೇಕು. Because if the brand name is too big and the product is very small, you cannot print that on the label, right? So brand name ನಮ್ಮ ಪ್ರಾಡಕ್ಟ್ ಎಷ್ಟು ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿರಬೇಕು. It should not be too big, it should not be too small also. Then, so that was the 11th question. Very simple and easy question. Pause the video and recall it once. Then, 12th question. How does packaging acquire significance in the marketing of goods? So, product packaging ಇದೆಯಲ್ಲ, ಪ್ರಾಡಕ್ಟ್ ನ ಔಟರ್ ಕವರ್, ದ ಪ್ಯಾಕೇಜಿಂಗ್, ಸೊ ಅದು ಯಾವ ರೀತಿ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ನಲ್ಲಿ ಸಿಗ್ನಿಫಿಕೆನ್ಸ್ ಅನ್ನ ಪಡ್ಕೊಂಡಿದೆ? So first thing is rising standards of health and sanitation. So because of too much of health consciousness, now people are preferring only the packaged foods which are in proper container, right? So it is helping in improving the standards. Self-service outlets, second one. So these are becoming very popular because you get a lot of packaged foods there in self-service outlets. The malls galalla idella, D-Mart alla. So there and all you are going to get a lot of packaged products. So that is why self-service outlets have become more popular. Then innovational opportunity. Innovation ಅಂತ ಹೇಳಿದ್ರೆ ಏನಾದ್ರು ಹೊಸತನವನ್ನ ತರುವಂತದ್ದು. So bringing something new, okay, that is innovation. So innovational opportunity ಅಂತ ಹೇಳಿದ್ರೆ it gives an opportunity. Packaging gives an opportunity to be innovative, to be creative. Then fourth one, product differentiation. Packaging always differentiates one product from the another product. ಒಂದು ಪ್ರಾಡಕ್ಟ್ ನ ಪ್ಯಾಕೇಜ್ ಅನ್ನ ನೋಡಿದಾಗಲೇ ನಮಗೆ ಈ ಕಂಪನಿಯ ಪ್ರಾಡಕ್ಟ್ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ Parle-G biscuits. Whenever you look at that baby on the product's face, you understand that it is Parle-G, right? So product differentiation is also a significance of packaging. So 4 significance of packaging: rising standards of health and sanitation, self-service outlets, innovational opportunity, and product differentiation. So next question is explain any 4 functions performed by label. So 4 functions of label is, first one, it describes the product and specify its content. So label ಇರುತ್ತಲ್ಲ, ಒಂದು ಪ್ರಾಡಕ್ಟ್ ನ ಮೇಲೆ ಲೇಬಲ್ ಹಾಕಿರ್ತಾರೆ. ಸೊ ಅದರ ಫಂಕ್ಷನ್ಸ್ ಏನಂತ ಹೇಳಿದ್ರೆ ವೆರಿ ಸಿಂಪಲ್, ಡಿಸ್ಕ್ರೈಬ್ ದ ಪ್ರಾಡಕ್ಟ್ ಏನಂತ ಹೇಳುತ್ತೆ ಅಂಡ್ ಸ್ಪೆಸಿಫೈ ಇಟ್ಸ್ ಕಂಟೆಂಟ್, ವಾಟ್ ಇಸ್ ದೇರ್ ಇನ್ ದಟ್ ಪ್ರಾಡಕ್ಟ್, ಇಟ್ ವಿಲ್ ಬಿ ರಿಟನ್. Ingredients and all you have seen, every product there is a column of ingredients and so many things are written there. So that one. Second, identification of product or brand. So label ಅನ್ನ ನೋಡಿದಾಗ ಈ ಪ್ರಾಡಕ್ಟ್ ಏನು, ಆ ಬ್ರ್ಯಾಂಡಿನ ಹೆಸರೇನು ಅದು ನಮ್ಗೆ ಗೊತ್ತಾಗುತ್ತೆ. Identification of product and brand. Then grading of the product. Sometimes you have seen that in the product there is a small column where green mark will be there, one green circle will be there. So that is grading. Different products have different quality, right? So grading of products is also done through label. Then fourth one, providing information required by the law. So there are certain information given by the law which has to be written on the product. For example, cigarette packets ali, smoking is injurious to health. This is the information required by the law that has to be there in the product. So adanna ತಿಳಿಸಲಿಕ್ಕೆ, ಜನರಿಗೆ ತಿಳಿಸಲಿಕ್ಕೆ ಕೂಡ labeling help ಮಾಡುತ್ತೆ. So that is also function of label. Okay, so totally 4 functions of label: describe the product and specify its content, identification of product or brand, grading of the product, and providing information required by the law. Clear? Okay.
Moving on to the next question, question number 14. Explain briefly any 4 objections against advertising. So advertising ಗೆ ವಿರುದ್ಧವಾಗಿರುವಂತಹ ಸ್ಟೇಟ್ಮೆಂಟ್ಸ್ ಗಳು ಯಾವುದು? Okay, so what are the objections against advertising? So first one is adds to cost. So ಎಷ್ಟು ಅಡ್ವರ್ಟೈಸ್ಮೆಂಟ್ ಗೆ ಅವರು ಖರ್ಚು ಮಾಡ್ತಾರ ಅಷ್ಟೇ ಪ್ರಾಡಕ್ಟ್ ನ ಬೆಲೆ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿದೆ, ವಾಟ್ ಎವರ್ ಅಮೌಂಟ್ that the companies are spending on the advertisement, that is transferred to the price of the product. So ultimately consumers are going to bear the burden alwa. So it adds to the cost. Second one, undermines social values. Especially certain advertisements are not family watchable. Fragrances advertisements galannella nodidre you would feel very awkward, right? So it undermines the social values. ಮೌಲ್ಯಗಳನ್ನ ಅದು ಕೆಳಗೆ ತರ್ತಾ ಇದೆ ಅಂತ. Then confuses the buyers. ಯಾಕೆ buyers ಗೆ ಕನ್ಫ್ಯೂಷನ್ ಆಗುತ್ತೆ? Because ಒಂದೇ ಪ್ರಾಡಕ್ಟ್ ಗೆ you take one soap, there are lot of advertisements, right? Different companies are giving different advertisements. So buyers ಗೆ ಅದು ಕನ್ಫ್ಯೂಷನ್ಸ್ ಗಳನ್ನ ಉಂಟು ಮಾಡುತ್ತೆ. Fourth one, encourages sale of inferior product. Bad products ಗಳನ್ನ ಕೂಡ advertisement encourage ಮಾಡುತ್ತೆ. Best example is the advertisement of Vimal Pan Masala starring Shah Rukh Khan, Akshay Kumar and Ajay Devgan. Okay, so this is advertisement is encouraging the inferior products also. Example ಕೊಡಬಹುದು. Fine. So 4 objections against advertising are: it adds to the cost, undermines social value, confuses the buyers, encourages sale of inferior products. Okay, so now if you are tired or if you are exhausted after the class, pause the video, take a break of 5-10 minutes, munch on some snacks and then come back to the class. Alright? Right, moving on to the last question under marketing. Okay, explain any 4 functions performed by public relations department. Now ಪ್ರತಿ ಆರ್ಗನೈಸೇಷನ್ ಅಲ್ಲಿ ಒಂದು ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಮ್ಯಾನೇಜ್ ದ ರಿಲೇಷನ್ ಬಿಟ್ವೀನ್ ದ ಕಂಪನಿ ಅಂಡ್ ದ ಪಬ್ಲಿಕ್, ದ ಗವರ್ಮೆಂಟ್, the commerce associations, all of these. Okay, so ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದಾಗ this public relations department takes the full in charge of it. Okay, now what are the 4 functions performed by them? First one is press relations. ನೀವು ನೋಡಿರ್ತೀರಾ, ಹೆಚ್ಚಿನ ಬಾರಿ ಹೊಸ ಹೊಸ ಕಂಪನಿಗಳು ಲಾಂಚ್ ಆದಾಗ ಅಥವಾ ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದಾಗ ಒಂದು ಪ್ರೆಸ್ ಮೀಟ್ ಅನ್ನ ಇಡ್ತಾರೆ, ವೇರ್ ಆಲ್ ದ ಜರ್ನಲಿಸ್ಟ್ ವಿಲ್ ಕಮ್, ದೇ ವಿಲ್ ಆಸ್ಕ್ ಕ್ವೆಶ್ಚನ್ಸ್ ಅಬೌಟ್ ದ ಪ್ರಾಡಕ್ಟ್. ಓಕೆ, ಸೊ ಪ್ರೆಸ್ ರಿಲೇಷನ್ಸ್ is the first function. Sorry. Second one, product publicity. So product publicity ಅಂತ ಹೇಳಿದ್ರೆ, whenever a new product is launched, that has to be told, that has to be made aware to the consumers ಅಲ್ವಾ. ಸೊ ಪಬ್ಲಿಸಿಟಿ, ಪ್ರಾಡಕ್ಟ್ ಅನ್ನ ಪಬ್ಲಿಸಿಟಿ ಮಾಡುವಂತದ್ದು ಸೆಮಿನಾರ್ಸ್ ಗಳ ಮೂಲಕ ಅಥವಾ ಎಕ್ಸಿಬಿಷನ್ಸ್ ಗಳನ್ನ ಕಂಡಕ್ಟ್ ಮಾಡುವ ಮೂಲಕ, ಬೇರೆ ಬೇರೆ ಕಾಂಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡುವ ಮೂಲಕ ಪ್ರಾಡಕ್ಟ್ ಗಳನ್ನ ಪಬ್ಲಿಸಿಟಿ ಮಾಡುವಂತದ್ದು. Then corporate communication. Corporate communication is sending newsletters, sending emails to the consumers about the availability of the product. So basically what we are doing is we are communicating about our product to the public. So public ಗೆ ನಮ್ಮ ಪ್ರಾಡಕ್ಟ್ ನ ಬಗ್ಗೆ ತಿಳಿಸುವಂತದ್ದು is the corporate communication. Then lobbying. Lobbying is the organizations, they have to maintain good relation with the government, with the public, with the commerce associations. So ಬೇರೆ ಬೇರೆ ಚೇಂಬರ್ಸ್ ಆಫ್ ಕಾಮರ್ಸ್ ಅಂತ ಇರುತ್ತಲ್ವಾ, ಸೊ ಅವರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೊಳ್ಬೇಕು. ಅದನ್ನ ನೋಡ್ಕೊಳ್ಳುವಂತ ಕೆಲಸ ಕೂಡ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟ್ ಮಾಡುತ್ತೆ, ವಿಚ್ ಇಸ್ ಕಾಲ್ಡ್ as lobbying. Clear? I hope I have not confused you all. Okay, so these are the 4 functions performed by public relations department: press relations, product publicity, corporate communication and lobbying. So here we successfully complete 3 chapters. Okay, so marketing chapter complete ಆಯ್ತು. ಇಲ್ಲಿ ಮಾರ್ಕೆಟಿಂಗ್ ಇಂದ 2 ಕ್ವೆಶ್ಚನ್ ಬರುತ್ತೆ, ನೆನಪಿರ್ಲಿ. All the side points study properly and explanation ಎಷ್ಟು ನೆನಪಿದೆ ಅಷ್ಟನ್ನ ಬರೆದ್ಬಿಡಿ. Moving on to the next chapter. 2 more chapters we have, just stay with me, we'll complete all the 4 marks questions. Okay, moving on to the next chapter. These are the questions from financial management. Okay, so financial management ಕೂಡ ಇಂಪಾರ್ಟೆಂಟ್ ಚಾಪ್ಟರ್, ಯಾಕಂದ್ರೆ ಅಲ್ಲಿಂದ ಕೂಡ 2 questions ಅನ್ನ ಕೇಳ್ತಾರೆ for 4 marks. Please don't skip. Okay, explain any 4 factors affecting financing decision. We shall only discuss the side points. ಯಾಕಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. We are running out of time, so ಹಾಗಾಗಿ just side points ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. Financing decisions, factors affecting financing decision. First of all, cost ಅನ್ನ ಕನ್ಸಿಡರ್ ಮಾಡಬೇಕು. Second one, cash flow position of the company, cash inflow ಮತ್ತು cash outflow, ಎಷ್ಟು ಕ್ಯಾಶ್ ಬರ್ತಾ ಇದೆ, ಎಷ್ಟು ಕ್ಯಾಶ್ ಹೊರಗೆ ಹೋಗ್ತಾ ಇದೆ, ಅದನ್ನ ಕನ್ಸಿಡರ್ ಮಾಡಬೇಕು. Then control considerations. Fourth one, flotation cost. Flotation cost ಅಂತ ಹೇಳಿದ್ರೆ, you can just write that higher the flotation cost, the investment decision is less attractive. Okay, then 17th one, explain any 4 factors affecting dividend decisions. I hope you know what is dividend. Dividend ಅಂತ ಹೇಳಿದ್ರೆ ಏನು, out of the total profit of the company, some portion of the profit is paid as a dividend to the shareholders ಅಲ್ವಾ. ಸೊ ಪ್ರಾಫಿಟ್ಸ್ ಗಳಲ್ಲಿ ಡಿವಿಡೆಂಡ್ ಅನ್ನ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾರೆ, ಯಾರು, ಕಂಪನಿಗಳು. So what are the factors affecting that dividend decision? First one is amount of earning. So ಎಷ್ಟು ಕಂಪನಿ ಅರ್ನ್ ಮಾಡ್ತಾ ಇದೆ ಅದರ ಮೇಲೆ ಡಿವಿಡೆಂಡ್ ಡಿಸಿಷನ್ ಎಫೆಕ್ಟ್ ಆಗುತ್ತೆ. ಸೆಕೆಂಡ್ ಒನ್, ಸ್ಟೆಬಿಲಿಟಿ ಆಫ್ ದ ಅರ್ನಿಂಗ್. ಸ್ಟೆಬಿಲಿಟಿ ಅಂತ ಹೇಳಿದ್ರೆ ಎಷ್ಟು ಸ್ಟೇಬಲ್ ಆಗಿ ಕಂಪನಿ ಅರ್ನ್ ಮಾಡ್ತಾ ಇದೆ,
Upon that, dividend decisions will be taken. Then growth opportunity. If the company is having good growth opportunity, then less dividend are paid. If the company is having no growth opportunity or less growth opportunity, more dividends can be paid. Then cash flow position again. So cash flow position ಹೇಗಿದೆ, ಎಷ್ಟು ಇನ್ಫ್ಲೋ ಆಗ್ತಾ ಇದೆ, ಎಷ್ಟು ಔಟ್ಫ್ಲೋ ಆಗ್ತಾ ಇದೆ, ಎಷ್ಟು ಬರ್ತಾ ಇದೆ ಕಂಪನಿಗೆ, ಎಷ್ಟು ಹೊರಗೆ ಹೋಗ್ತಾ ಇದೆ the cash. So upon that, dividend decisions are taken. Okay. So explain any 4 factors affecting dividend decision: amount of earnings, stability of earnings, growth opportunity, cash flow positions. Of course, there are other points also, but ನನಗೆ ಯಾವುದು ಸುಲಭ ಅಂತ ಅನ್ಸಿದೆ ಆ ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಹಾಕಿದ್ದೇನೆ. Okay. Then 18th one. Explain briefly factors affecting capital budgeting decisions. This CB is capital budgeting decision. So give the meaning of capital budgeting decisions and explain briefly factors affecting capital budgeting decision. So meaning ಬರೆಯೋದಕ್ಕೆ 1 marks ಇದೆ. Here I have not written give the meaning of. So capital budgeting decisions ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಫಿಕ್ಸ್ಡ್ ಅಸೆಟ್ಸ್ ನ ಮೇಲೆ ಅಥವಾ ಕಂಪನಿ ಯಾವ್ದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುತ್ತಲ್ವಾ ಅದೆಲ್ಲ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂಡರ್ಲಿ ಬರುತ್ತೆ. ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ affecting? First one is cash flows of the project. Okay. If there are 2 projects A and B, so what is the cash flows? Inflow ಎಷ್ಟಿರುತ್ತೆ, ಔಟ್ಫ್ಲೋ ಎಷ್ಟಾಗುತ್ತೆ, ಅದನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ತೇವೆ. We take the capital budgeting decision based on the cash inflow and cash outflow. Then rate of return. Again, if there are 2 projects A and B, one project offers 12% rate of return, another project offers you 15% rate of return. Which one we are going to select? Obviously, we are going to select that project which offers higher rate of return. ಯಾವ ಪ್ರಾಜೆಕ್ಟ್ ಅಥವಾ ಯಾವ ಇನ್ವೆಸ್ಟ್ಮೆಂಟ್ ನಮಗೆ ಜಾಸ್ತಿ ರಿಟರ್ನ್ ಅನ್ನ ಕೊಡುತ್ತಾ ಅದನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. Okay, that is rate of return. Then investment criteria involved. So ಏನೆಲ್ಲ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇರುತ್ತೆ ಅದನ್ನ ಕೂಡ ಅದು ಕೂಡ ನಮ್ಮ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಗಳನ್ನ ಎಫೆಕ್ಟ್ ಮಾಡುತ್ತೆ. Quickly moving on to the next question. So explain any 4 points for the importance of financial planning. So ಯಾಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಇಟ್ ಹೆಲ್ಪ್ಸ್ ಇನ್ ಫೋರ್ಕಾಸ್ಟಿಂಗ್. ಓಕೆ, ಮುಂದೆ ಏನಾಗುತ್ತೆ ಬಿಸ್ನೆಸ್ ಅಲ್ಲಿ, ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಅದನ್ನ ಊಹಿಸಲಿಕ್ಕೆ, ಫೋರ್ಕಾಸ್ಟ್ ಮಾಡಲಿಕ್ಕೆ, ಪ್ರಿಡಿಕ್ಟ್ ಮಾಡಲಿಕ್ಕೆ ಇಟ್ ವಿಲ್ ಹೆಲ್ಪ್. Second one, it helps in avoiding business shocks and surprises. So when you plan properly, the company is getting less shocks and surprises. Okay, so planning ಚೆನ್ನಾಗಿ ಮಾಡಿದಾಗ ಶಾಕ್ ಮತ್ತು ಸರ್ಪ್ರೈಸಸ್ ಗಳು ಕಡಿಮೆ ಆಗುತ್ತೆ. Then it helps in coordinating various business functions. There are different functions in an organization. Sales function, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, HR ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಈ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನ, ಎಲ್ಲ ಫಂಕ್ಷನ್ಸ್ ಅನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಯಾವುದು ಫೈನಾನ್ಷಿಯಲ್ ಪ್ಲಾನಿಂಗ್. Then it tries to link present with the future. So present situation ಏನಿದೆ and what will happen in the future ಅದನ್ನ ಲಿಂಕ್ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. Financial planning links the present with the future. So these are the 4 points for the importance of financial planning. Then 20th one, explain any 4 factors affecting fixed capital requirement. So fixed capital ಅಂತ ಹೇಳಿದ್ರೆ for purchasing machineries or any fixed assets, whatever money that the company is investing, that is fixed capital. So ಏನೆಲ್ಲ ಅಂಶಗಳು fixed capital requirement ಅನ್ನ ಎಫೆಕ್ಟ್ ಮಾಡುತ್ತೆ. First one is nature of the business. If it is a trading company or if it is a manufacturing company, how it is going to affect. ಒಂದು ಸ್ವಲ್ಪ ಮೇಲಿಂದ ಮೇಲಿಗೆ ನೋಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಅರ್ಥ ಆಗುತ್ತೆ. ಓಕೆ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು. Then scale of operations, large scale and small scale. Large scale companies ಆಗಿದ್ರೆ they require more fixed capital. Small scale companies require less fixed capital. Choice of technique, whether it is a labor intensive company or a capital intensive company. Labor intensive company ಆಗಿದ್ರೆ fixed capital requirement ಕಡಿಮೆ ಇರುತ್ತೆ. If it is a capital intensive company, we definitely require more machines, more fixed assets, so more fixed capital will be required. Then growth prospects. If it is a high growth company, it requires more fixed capital. If it is a low growth company, it requires less fixed capital. Okay, I hope you have got some idea how to write. Then last question under financial management. Explain any 4 factors affecting working capital requirement. Out of these 3 questions, 1 question could be definite. Okay, so one is nature of business. Again, manufacturing concern ಆದ್ರೆ ಹೇಗೆ, ಟ್ರೇಡಿಂಗ್ ಕನ್ಸರ್ನ್ ಆದ್ರೆ ಹೇಗೆ. Then scale of operation, large scale ಆಗಿದ್ರೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು, ಸ್ಮಾಲ್ ಸ್ಕೇಲ್ ಆಗಿದ್ರೆ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ will be sufficient. Business cycle, there are 4 cycles of a business: boom, prosperity, recession, depression and recovery. So basically boom ಅಂದ್ರೆ high stage ಅಲ್ಲಿ ಇದ್ದಾಗ, when the business is working really well, environment is really well, so aವಾಗ we require more working capital. On the other hand, when there is recession ಅಥವಾ depression in the economy, less working capital is required. Then seasonal factors. Seasonal factors ಅಂತ ಹೇಳಿದ್ರೆ when the business is at the peak season, especially umbrellas ಗಳಿಗೆಲ್ಲ rainy season is the peak season ಅಲ್ವಾ, ಅವಾಗ they require more working capital. Opposite of peak season is the lean season, LEAN. So lean season ಅಲ್ಲಿ business ಅಷ್ಟೊಂದು ಇರಲ್ಲ, so ಅವಾಗ working capital ನ ಅವಶ್ಯಕತೆ ಕಡಿಮೆ ಇರುತ್ತೆ. So in the lean season less working capital is required.
Okay, so here we are finishing up the fourth chapter also. Financial management in the other questions definitely barutte. Please study all of these questions. Now we are moving on to the last chapter, consumer protection, and then we'll finish up. Okay, consumer protection. Explain any 4 rights of the consumers. Very simple. Right to safety. Andre consumers have the right to get safe products. Okay. Then right to be informed. That is the seller has to inform about the product, give proper information about the product. So product na ಬಗ್ಗೆ correct information ಅನ್ನ ಗ್ರಾಹಕರಿಗೆ ಕೊಡಬೇಕು. Right to choose. So consumer has the right to choose also from wide variety of the products. Consumer can choose whichever product he wants. No seller can force a consumer to choose the product. Then right to be heard. Right to be heard ಅಂತ ಹೇಳಿದ್ರೆ in case there is any problem with the product, consumer can file a complaint and he has the right to be heard. ಅವನ ಕಂಪ್ಲೇಂಟ್ ಅನ್ನ ಕೇಳಿಸ್ಕೊಳ್ಬೇಕು. whoever is sitting in the complaint redressal forums. Okay, so right to safety, right to be informed, right to choose, right to be heard. These are the 4 rights of the consumer. Then state any 4 responsibilities of a consumer. Responsibilities ಏನಲ್ಲ, ಒಂದು, be aware about various goods and services available in the market and make a wise choice. Consumer should be aware about what are the goods available in the market and should make a correct choice. ಅವನು correct decision ಅನ್ನ ಮಾಡಬೇಕು. Second one, buy only standardized goods. Check for the hallmarks. ISI, electric products ಅನ್ನ ತಗೊಳ್ಳುವಾಗ, electronic products ಅನ್ನ ತಗೊಳ್ಳುವಾಗ ISI ಮಾರ್ಕ್ ಅನ್ನ ಚೆಕ್ ಮಾಡಬೇಕು. ಫುಡ್ ಪ್ರಾಡಕ್ಟ್ಸ್ ಅನ್ನ ತಗೊಳ್ಳುವಾಗ FPO ಮಾರ್ಕ್ಸ್ ಅನ್ನ ಚೆಕ್ ಮಾಡಿ ನಂತರ you have to make the purchase. Then read the labels carefully. Then ask for a cash memo. Cash memo is nothing but a bill. After every purchase, consumers have to ask for the bill. Then respect the environment. Okay, not pollute the environment. Respecting the environment, that is also a responsibility of consumer. 5 I've written. ಯಾವ್ದಾದ್ರು 4 ನೀವು ಬರಿಬಹುದು. Then 24th one, explain any 4 ways in which objective of consumer protection can be achieved. So first one, self-regulation by the business. Then business associations. ಕನ್ಸ್ಯೂಮರ್ ಅವೇರ್ನೆಸ್, ಲೈಕ್ ಜಾಗೋ ಗ್ರಾಹಕ್, ಜಾಗೋ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿದಿರಲ್ವಾ. ಸೊ ಆ ತರ ಕನ್ಸ್ಯೂಮರ್ಸ್ ಅನ್ನ ಅವೇರ್ ಮಾಡುವಂತದ್ದು, ಜಾಗೃತಿ ಮೂಡಿಸುವಂತದ್ದು. ದೆನ್ ಕನ್ಸ್ಯೂಮರ್ ಆರ್ಗನೈಸೇಷನ್ಸ್, ದೇರ್ ಆರ್ ಮೆನಿ ಕನ್ಸ್ಯೂಮರ್ ಫಾರಮ್ಸ್ ವೇರ್ ಯು ಕ್ಯಾನ್ ಗೋ ಅಂಡ್ ಕಂಪ್ಲೇನ್. ಸೊ ದೀಸ್ ಆರ್ ದ 4 ways in which the objective of consumer protection can be achieved. 2 more questions are there, then we'll finish. So next question is, state any 4 directions which can be issued by the consumer court to the opposite party. Andre if somebody is found cheating a consumer or if a party is found guilty, any company is found guilty, court ಏನಲ್ಲ ಆರ್ಡರ್ ಅನ್ನ ಕೊಡಬಹುದು. ಓಕೆ, ಸೊ ಫಸ್ಟ್ ಆರ್ಡರ್ ದ ಕೋರ್ಟ್ ಕ್ಯಾನ್ ಗಿವ್ ಇಸ್ ಟು ರಿಮೂವ್ ದ ಡಿಫೆಕ್ಟ್ ಇನ್ ದ ಗೂಡ್ಸ್ ಆರ್ ಡಿಫಿಷಿಯನ್ಸಿ ಇನ್ ಸರ್ವಿಸ್. ಸೊ ಪ್ರಾಡಕ್ಟ್ ಅಲ್ಲಿ ಏನ್ ಡಿಫೆಕ್ಟ್ ಇತ್ತು ಅದನ್ನ ರಿಮೂವ್ ಮಾಡ್ಲಿಕ್ಕೆ ಕೋರ್ಟ್ ಆರ್ಡರ್ ಮಾಡಬಹುದು. ಸೆಕೆಂಡ್ ಒನ್, ಟು ರಿಪ್ಲೇಸ್ ದ ಡಿಫೆಕ್ಟಿವ್ ಪ್ರಾಡಕ್ಟ್ ವಿತ್ ದ ನ್ಯೂ ಒನ್. ಏನ್ ಡಿಫೆಕ್ಟಿವ್ ಪ್ರಾಡಕ್ಟ್ ಅನ್ನ ನೀವು ಕನ್ಸ್ಯೂಮರ್ ಗೆ ಸೇಲ್ ಮಾಡಿದ್ರೆ ಅದನ್ನ ರಿಪ್ಲೇಸ್ ಮಾಡಿ ಅಂತ ಹೇಳ್ಬಹುದು. Then to refund the price paid for the product. Okay, what price the consumer has paid, refund that amount. Amount anna refund ಮಾಡ್ಲಿಕ್ಕೆ ಹೇಳ್ಬಹುದು. Then to pay reasonable amount of compensation for injury or the loss suffered by the consumer. So consumer ಗೆ ಏನ್ ಲಾಸ್ ಅಥವಾ ಇಂಜುರಿ ಆಗಿದೆ ಅದಕ್ಕೆ ಕಾಂಪನ್ಸೇಷನ್ ಅನ್ನ ಪೇ ಮಾಡ್ಲಿಕ್ಕೆ ಕಂಪನಿಗೆ ಹೇಳ್ಬಹುದು. So these are 4 directions which the court can issue to the opposite party. Okay, then last question, state any 4 functions of the consumer organizations and NGOs for the protection and promotion of consumer interest. So NGOs ಗಳು ಏನ್ ಮಾಡ್ತಾ ಇವೆ ಕನ್ಸ್ಯೂಮರ್ ನಾಲೆಜ್ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ. So what are the NGOs doing? One is educating the general public about the consumer rights. ಗ್ರಾಹಕ ಹಕ್ಕುಗಳ ಬಗ್ಗೆ ಕನ್ಸ್ಯೂಮರ್ಸ್ ಅನ್ನ ಎಜುಕೇಟ್ ಮಾಡುವಂತದ್ದು, ತಿಳುವಳಿಕೆ ನೀಡುವಂತದ್ದು. Then providing legal assistance to the consumers. That is in case of if the consumer want to file a complaint, in that case these NGOs and consumer organizations, they will provide legal assistance to the consumers. Then filing complaints in appropriate consumer courts on behalf of consumer. You know that different forums are available for different types of complaints. District forum ಇದೆ, national forum ಇದೆ, state level forum ಗಳಿವೆ. Okay, so where to file a complaint that consumers will generally not know ಅಲ್ವಾ. ಸೊ ಅವರಿಗೆ ಅದರಲ್ಲಿ ಅಸಿಸ್ಟ್ ಮಾಡುವಂತದ್ದು. Then publishing periodicals and publications to impart consumer knowledge. Periodicals ಅನ್ನ ಪಬ್ಲಿಷ್ ಮಾಡಿ ಕನ್ಸ್ಯೂಮರ್ಸ್ ಗೆ ಅವರ ರೈಟ್ಸ್ ನ ಬಗ್ಗೆ ಅಥವಾ ಏನಾದ್ರೂ ವಾಟ್ ಎವರ್ ಚೇಂಜಸ್ ಇಸ್ ಹ್ಯಾಪನಿಂಗ್ ಇನ್ ದ ಕನ್ಸ್ಯೂಮರ್ ಎನ್ವೈರನ್ಮೆಂಟ್ ಅದರ ಬಗ್ಗೆ ನಾಲೆಜ್ ಅನ್ನ ಕೊಡುವಂತದ್ದು. ಸೊ these 5 questions are from consumer protection chapter. Very easy, you can write it in your own words. Why I have included, because all these answers are self explanatory. ಮತ್ತೆ ಇದನ್ನ ಸೈಡ್ ಪಾಯಿಂಟ್ಸ್ ಅನ್ನಾಗಿ ತಗೊಂಡು ಮತ್ತೆ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಹಾಗಾಗಿ ಈಸಿ ಆಗಬಹುದು ಅಂತ ಹೇಳ್ಕೊಂಡು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ನ ಇನ್ಕ್ಲೂಡ್ ಮಾಡಿದ್ದೇನೆ. ಇಫ್ ಯು ಡೋಂಟ್ ವಾಂಟ್ ದಿಸ್ ಚಾಪ್ಟರ್, ಯು ಕ್ಯಾನ್ ಸ್ಟಡಿ ಪ್ಲಾನಿಂಗ್ ಆರ್ ಯು ಕ್ಯಾನ್ ಸ್ಟಡಿ ಕಂಟ್ರೋಲಿಂಗ್. ದೀಸ್ 2 ಚಾಪ್ಟರ್ಸ್ ಆರ್ ಆಲ್ಸೋ ಈಸಿ. ಓಕೆ, ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂದ ಕೂಡ ಒಂದು ಕ್ವೆಶ್ಚನ್ ಅನ್ನ 4 ಮಾರ್ಕ್ಸ್ ಗೆ ಹಾಕ್ತಾರೆ. ಔಟ್ ಆಫ್ ದಿಸ್ 5 you will get 1 question. So yes, that was all about your 4 marks
complete revision at the last minute for business studies. Okay, so out of 26 questions, I'm sure 7 questions you will be able to attempt, but innu time uldre planning ಮತ್ತು controlling chapter na questions anna ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? So I hope the video was helpful for you all, and if it was helpful, please share it with your friends also. All the very best for your examinations. May you score whatever marks you wanted to score. All right, see you in the next video. All the best again. Take care. Bye. Namaste.